ಗೊತ್ತಾ, ಹೂವನ ಫುಲ್ ರೋಲ್ ಮಾಡೋಣ ಇಲ್ಲಿಗೆ. ನಮ್ಮಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ಅಮೇಜಿಂಗ್ ವಿಡಿಯೋ ಈ ಸಲ ಇಂಡಿಯಾಗೆ ಹೋದಾಗ ತುಂಬ ಮದುವೆ ಅಟೆಂಡ್ ಮಾಡಿದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ನನ್ನ ತಂಗಿದು ಮತ್ತು ನನ್ನ ಕಸಿನಿಂದು. ನಾನು ಫುಲ್ ಚೆನ್ನಾಗಿ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ನನ್ನ ತಂಗಿ ಮದುವೆಲಿ ತುಂಬ ಬ್ಯುಸಿ ಆಗಿಬಿಟ್ಟೆ, ನಾನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಸೊ ಎರಡು ಮಿಕ್ಸ್ ಮಾಡಿ ವಿಡಿಯೋ ಹಾಕ್ತಾ ಇದ್ದೀನಿ. ಐ ಹ್ಯಾವ್ ಎ ಕ್ರೇಜಿ ಕಸಿನ್ಸ್ ಆಯಿತಾ. ನನ್ನ ತಂಗಿ ಏನೋ ಹಲ್ದಿಗೆ ಅಂತ ಆಕ್ಸೆಸರೀಸ್ ಆರ್ಡರ್ ಮಾಡಿದರೆ ಅದನ್ನು ಈ ಥರ ರೀಪ್ಲೇಸ್ ಮಾಡಿ ಪ್ರ್ಯಾಂಕ್ ಮಾಡಿದ್ರು. ಫುಲ್ ನಾವೆಲ್ಲ ನಂಬೋ ಹಾಗೇನೆ. ವೈಟ್ ಬಾಕ್ಸ್ ಎಲ್ಲ ಬಂದಿದೆ. ಇದನ್ನ ಆರ್ಡರ್ ಮಾಡಿರೋದು ಹಲ್ದಿದು ಡೆಕೋರೇಷನ್. ಇದು ಏನ್ ಫೇಕ್ ನಾನು ಹೇಳಿದೆ ಹೆಂಗ್ ಗೊತ್ತಾ, ಹೂವನ ಫುಲ್ ರೋಲ್ ಮಾಡೋಣ ಇಲ್ಲಿಗೆ ಅಂತ. ಅಣ್ಣ ತಡಿ, ಟೈಮ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಇದೆಲ್ಲ ಮಾಡಿ ಏನು ಅಭ್ಯಾಸ ಇಲ್ಲ, ಬಟ್ ಆದಷ್ಟು ನಾನು ಟ್ರೈ ಮಾಡಿದೆ. US ಇಂದ ಬರಬೇಕಾದ್ರೆ ಅಂತೂ ನನಗೆ ಫುಲ್ ಐಡಿಯಾಸ್ ಇತ್ತು, ಈ ಥರ ವೀಡಿಯೋ ಮಾಡಬೇಕು, ಆ ಥರ ವೀಡಿಯೋ ಮಾಡಬೇಕಂತ. ಸಿನ್ಸ್ ಇದು ಸ್ವಂತ ತಂಗಿ ಮದುವೆ ಆಗಿರೋದ್ರಿಂದ ನನಗೆ ಇಲ್ಲಿ ತನಕ ಮಾತ್ರ ವೀಡಿಯೋ ಮಾಡೋಕ್ಕಾಗಿದ್ದು. ಆದಷ್ಟು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ ನನಗೆ ವೀಡಿಯೋ ಮಾಡೋಕ್ಕೆ. ಬಟ್ ನನ್ನ ಕಸನಿಂದು ಒಂದು ಸ್ವಲ್ಪ ಕವರ್ ಮಾಡೋಕ್ಕೆ ಆಯಿತು, ಅದು ಒಂದು ಒಕೇಶನ್ ಮಾತ್ರ. ಸೊ ನನ್ನ ಕಸಿನ್ಸ್ ಅಂತೂ ಫುಲ್ ಕ್ರೇಜಿ. ಸಂಗೀತ ಫುಲ್ ಚೆನ್ನಾಗಿ ಮಾಡಿದ್ವಿ, ಅದಕ್ಕೆ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಮನೆಯಲ್ಲಿ. ಕಪಲ್ಸ್, ಬ್ರೈಡ್, ಗ್ರೂಮ್ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿರೋದು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಅದು ನನ್ನ ತಂಗಿ ಸಂಗೀತ ಆಗಿತ್ತು. ನಾವು ಫಾಸ್ಟ್ ಫಾರ್ವರ್ಡ್ ಟು ಮೈ ಕಸಿನ್ ಮದುವೆ. ಇದು ಆಲ್ಮೋಸ್ಟ್ ನನ್ನ ತಂಗಿ ಮದುವೆಲಿ ಹೇಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ, ಸಂಗೀತ್ ಥರ. ನನ್ನ ತಂಗಿ ಮದುವೆಗೆ ಒಂದು ವಾರ ಇದ್ದಂಗೆ ಬಂದಿದ್ದು. ಸೊ ನನಗೆ ಕರೆಕ್ಟಾಗಿ ಬಟ್ಟೆ ಚೂಸ್ ಮಾಡೋಕ್ಕಾಗಲಿಲ್ಲ, ಕರೆಕ್ಟಾಗಿ ಸ್ಟಿಚ್ ಮಾಡ್ಸೋಕ್ಕಾಗಿರಲಿಲ್ಲ. ಸೊ ಯಾವುದೆಲ್ಲ ಸಿಕ್ತೋ ಅದರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ ನಾನು ಮದುವೆನ. ಇವತ್ತು ಆ್ಯಕ್ಚುಲಿ ಸಂಗೀತ್ ಡೇ, ನನ್ನ ಕಸಿನ್ ಎಂದು. ತಡಿ, ಪವನ್ ಬರಲಿ. ನಮ್ಮಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ಅಮೇಜಿಂಗ್ ಬನ್ನಿ ಸಾಕು. ಇವತ್ತು ಆ್ಯಕ್ಚುಲಿ ರಿಸೆಪ್ಷನ್ ಡೇ, ಅಂದರೆ ಮದುವೆದು ಹಿಂದಿನ ದಿನ. ಇದು ರಿಸೆಪ್ಷನ್, ನಾರ್ಮಲ್ ರಿಸೆಪ್ಷನ್ ಥರ ಮಾಡ್ತಿಲ್ಲ, ಸಂಗೀತ ಥರ ಮಾಡ್ತಾ ಇದ್ದೀವಿ ಅದ್ರ ಬದಲಾಗಿ. ಸೊ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಸೊ ಐ ಶೋ ಯು ಹೌ ಇಟ್ ಇಸ್ ಆಲ್ ಅರೇಂಜ್ಡ್. ಸೊ ಇದು ಫ್ಲೋರು, ಇನ್ನು ಜನ ಬಂದಿಲ್ಲ. ಇಟ್ಸಿ ಅನ್ಫಾರ್ಚುನೇಟ್ಲಿ ಹಿಂದಿನ ದಿನ ಇಲ್ಲಿ ಮದುವೆ ನಡೀತು ಅನಿಸುತ್ತೆ. ಸೊ ಛತ್ರ ಬಿಟ್ಕೊಟ್ಟಿದ್ದೆ ಲೇಟ್. ಸೊ ಇವರು ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಬ್ರೈಡ್ ರೆಡಿ ಆಗಿದ್ದಾರ, ಅದು ನೋಡೋಣ ಬನ್ನಿ. ಇದು ಬ್ರೈಡ್ ರೂಮ್ ಅಲ್ಲ ಅಂತ ಕಾಣುತ್ತೆ. ಲೆಟ್ಸ್ ಸಿ ವಾಟ್ ಇಸ್ ದಿಸ್. ಅವಳು ಇನ್ನೂ ರೆಡಿ ಆಗಿಲ್ವಾ? ಬ್ರೈಡ್ ರೆಡಿ ಆಗೋಷ್ಟರೊಳಗಡೆ ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ ಅಂತ ನಾನು ತೋರಿಸ್ತೀನಿ. ಐ ಆಮ್ ವೆರಿಂಗ್ ವೆರಿ ಸಿಂಪಲ್ ಚೂಡಿದಾರ್, ಒಂಥರ ಬ್ಲ್ಯಾಕ್ ಕಲರ್ ವೆಲ್ವೆಟಲ್ಲಿದೆ. ಸೊ ಇದು ಮೈ ಸಿಸ್ಟರ್, ಇವಾಗ ತಾನೇ ಮದುವೆ ಆಗಿರೋಳು, ಅದಕ್ಕೆ ಫುಲ್ ಸೀರೆಯಲ್ಲೆಲ್ಲ ರೆಡಿ ಆಗಿದ್ದಾಳೆ. ಆ್ಯಂಡ್ ನಾವು ಚಿಕ್ಕವ್ರು ಇರಬೇಕಾದ್ರೆ ಅಕ್ಕ ತಂಗಿರಿಗೆಲ್ಲ ಒಂದೇ ಥರ ಬಟ್ಟೆ ತೊಗೊಬರ್ತಾಯಿದ್ರು. ಲೈಕ್ ವೈಸ್ ಇದು ನಮ್ಮ ಅಕ್ಕ. ನಿಂತ್ಕೊಳ್ತೀಯಾ? ಆ್ಯಂಡ್ ಇದು ನಮ್ಮ ಅಕ್ಕ, ನಮ್ಮಮ್ಮ. ಸ್ಮೈಲ್. ಸೊ ಬ್ರೈಡ್ ಇನ್ನೂ ರೆಡಿ ಆಗ್ತಾ ಇದ್ದಾಳೆ.
ಇನ್ನೊಂದು 10 ನಿಮಿಷದಲ್ಲಿ ಇವ್ರದ್ದು ಪರ್ಫಾರ್ಮೆನ್ಸ್ ಇದೆ. ಬಟ್ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಜೀಜು ಬ್ಯುಸಿ ಆಗಿದ್ದಾರೆ ಫೋನ್ ಕಾಲಲ್ಲಿ. ಹೋಪ್ಫುಲಿ ಮಾಡ್ತಾರೆ ಅಂತ. ಬೆಳಗ್ಗೆ ಮಾಡೋಣ ಬಿಡಿ ಅಜ್ಜಿ. ಹಾಂ ಈಗ ಹೇಳ್ತೀನಿ ನಿಮ್ಮ ಆಂಟಿಗೆ. ಹಾಂ ಸರಿ ಹಾಂ. ಬೆಳಗಿಗೆ ಇವ್ರು ನಮ್ಮ ಅಜ್ಜಿ ಅಲ್ಲ, ರ್ಯಾಂಡಮ್ ಅಜ್ಜಿ. ಪಾಪ ಏನೋ ಕೇಳಿದ್ರು ಮಾಡೋಣ ಅಂತ. ಸೊ ನಾನು ಬೆಳಗ್ಗೆ ಮಾಡೋಣ ಅಂತ ಹೇಳಿದೆ. ಮತ್ತೆ ಸಿಗಲೇ ಇಲ್ಲ ಪಾಪ ಅವ್ರು ನನಗೆ. ಸೊ ಪ್ರಾಕ್ಟೀಸ್ ಮಾಡ್ದಲ್ಲೇ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಹೀಗೆ ಇರುತ್ತೆ. ಎಂಜಾಯ್.